ಸ್ಯಾಟರ್ಡೆ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಹಾಗೆ ರಂಗೋಲಿನ ಹಾಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಅದಕ್ಕೆ ದೇವರಿಗೆ ನೈವೇದ್ಯ ಗಿಡಕ್ಕೆ ಅಂತ ಸ್ವಲ್ಪ ರವೆ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರವೆನ ಚೆನ್ನಾಗಿ ಹುರಿದಿಟ್ಕೊಂಡಿರೋಂಥ ರವೆನ ಹಾಗೆ ಇವಾಗ ಅದಕ್ಕೆ ರವೆ ಬೆಂದಿದ್ದಾದ ನಂತರ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಬೆಂದಿದೆ ಅಂತ ಅಂದವಾಗ ಸ್ವಲ್ಪ ಸಕ್ಕರೆ ಹಾಕಿ ಹಾಗೆ ಒಂದು 2 ಚಮಚ ತುಪ್ಪನ ಹಾಕೊಂಡ್ಬಿಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ದಿಢೀರಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ನೈವೇದ್ಯ ರೆಡಿ ಆಗುತ್ತೆ. ನೀವು ನೀರಿನ ಬದಲಾಗಿ ಹಾಲು ಕೂಡ ಸೇರಿಸ್ಕೋಬೋದು. ಹಾಗೆ ಅದೇ ನೈವೇದ್ಯನ ದೇವರಿಗೆ ಇಟ್ಬಿಟ್ಟು ಹಾಗೆ ಕಡ್ಡಿ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಹಾಗೆ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟೆ ನಾನು ಕಿಚನ್ಗೆ ಹೋಗೋದು. ಅದಾದ ನಂತರ ಸ್ಯಾಟರ್ಡೆ ಹಾಗೆ ಫ್ರೈಡೇ ಮತ್ತು ಮಂಡೇ ಇದು 3 ದಿನವೂ ನಾನು ಬೆಳಗ್ಗೆ ಬೇಗ ಫಸ್ಟ್ ನಂದು ಆಗಿರೋವಂಥದ್ದು. ಮನೆ ಸ್ವಚ್ಛ ಮಾಡಿದ ನಂತರ ಫಸ್ಟ್ ನಂದು ದೇವ್ರ ಪೂಜೆಗೆ ರೆಡಿ ಮಾಡಿಟ್ಕೊಂಡ್ಬಿಡ್ತೀನಿ. ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅವರೇ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ಕೂಡ ಮಾಡ್ಕೊತಾರೆ. ಇವಾಗ ಪೂಜೆಗೆಲ್ಲ ರೆಡಿ ಆಯಿತು. ಪೂಜೆನೆಲ್ಲ ದೀಪ ಅಂಟಿಸ್ಬಿಟ್ಟು ನೈವೇದ್ಯನ ಇಟ್ಬಿಟ್ಟು ನಮಗೆ ಪೂಜಾ ರೂಮ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಹಾಗೆ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಸದ್ಯಕ್ಕೆ ಮಾಡ್ಕೊತಾ ಇದ್ದೀವಿ. ಬಾಡಿಗೆ ಮನೇಲಿರೋದ್ರಿಂದ ಅದು ಒಂದೊಂದು ಮನೇಲಿ ಇರುತ್ತೆ, ಒಂದೊಂದು ಮನೆ ಇರೋದಿಲ್ಲ. ಹಾಗೆ ನಾವು ಕೂಡ ನಮಗೆ ಅಡ್ಜಸ್ಟ್ ಆಗೋ ರೀತಿಲಿ ಸ್ವಲ್ಪ ಟೈಮಲ್ಲಿ ಇದು ಸೆಟ್ ಮಾಡ್ಕೊಂಡಿರೋವಂಥದ್ದು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ಈ ಕಡೆ ದೋಸೆ ಮಾಡೋಣ ಅಂತ. ದೋಸೆಗೆ ಹಾಗೆ ಆಲೂಗಡ್ಡೆ ಪಲ್ಯ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು. ಹಾಗೆ ನಾನು ಆಲೂಗಡ್ಡೆನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆಲೂಗಡ್ಡೆ ಇದಕ್ಕೆ ಪಲ್ಯಕ್ಕೆ ಬೇಕಾಗಿರೋವಂಥದ್ದೆಲ್ಲ ಕಟ್ ಮಾಡಿಟ್ಕೊಂಡು ಚಿಕ್ಕ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಕೊತೀನಿ. ಟೈಮ್ ಜಾಸ್ತಿ ಇದೆ ಅಂದವಾಗ ಬೇಯಿಸ್ಕೊಂಡು ಸಪ್ರೇಟಾಗಿ ಮಾಡ್ಕೋಬೋದು. ಕಡಿಮೆ ಟೈಮ್ ಇದೆ ಅಂತ ಅಂದವಾಗ ಒಂದು ಸೈಡಲ್ಲಿ ದೋಸೆ ಮಾಡ್ತಿರೋ ಹಾಗೆ ಇನ್ನೊಂದು ಸೈಡಲ್ಲಿ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ. ಹಾಗೆ ಡೈರೆಕ್ಟಾಗಿ ಕುಕ್ಕರಲ್ಲೇ ಎಲ್ಲ ಹಾಕೊತಾ ಇದ್ದೀನಿ ನಾನು. ಇದನ್ನು ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಕಡಿಮೆ ಪ್ರಮಾಣದ ನೀರು ಹಾಕಿ, ಜಾಸ್ತಿ ನೀರು ಹಾಕಿದ್ರೆ ಗ್ರೇವಿ ಥರ ಆಗುತ್ತೆ, ಗೊಜ್ಜು ಥರ ಆಗುತ್ತೆ, ಗಟ್ಟಿಯಾಗಿ ಬರಲ್ಲ. ಅದಕ್ಕೆ ಕಡಿಮೆ ಪ್ರಮಾಣದ ನೀರು ಹಾಕಿ ಚಿಕ್ಕ ಕುಕ್ಕರಲ್ಲೇ ಇದ್ದರೆ ಅದರಲ್ಲೇ 1-2 ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ. ಹಾಗೆ ಇವಾಗ ಪಲ್ಯಗಂತೂ ಸೈಡಲ್ಲಿ ಇಟ್ಟಿದ್ದಾಯಿತು. ದೋಸೆ ಹಾಗೆ ರುಬ್ಬಿಟ್ಟಿದ್ದೆ ರಾತ್ರಿ. ಹಾಗೆ ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಅದಕ್ಕೆ ನಾನು ರಾತ್ರಿ ಉಪ್ಪನ್ನು ಹಾಕೋದಿಲ್ಲ, ಯಾಕಂದರೆ ಇವಾಗ ಸ್ವಲ್ಪ ತುಂಬ ಥಂಡಿ ಏನಿರಲ್ಲ. ಜಾಸ್ತಿ ಥಂಡಿ ಇದೆ ಅಂದರೆ ಮಾತ್ರ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡಿರುವಂಥ ದೋಸೆ ಹಾಕ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕ್ಕೊಂಡು ಅದಕ್ಕೆ ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ನಾನು. ಕೆಂಪು ಚಟ್ನಿ ಜೊತೆಗೆ ಬೇಕನ್ಸಿದ್ರೆ ನೀವು ವೈಟ್ ಚಟ್ನಿ ಕೂಡ ಮಾಡ್ಕೋಬೋದು. ನಾನು ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆಗೆ ಇವತ್ತಿನ ದೋಸೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.